ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಏನು ಬಿಯರ್ ಬಾಟಲ್ಸ್ ಎಲ್ಲ ಇದಾವಲ್ಲ ಹಾಂ ಬ್ಯಾಗಲ್ಲಿ ಕೀಪ್ ಮಾಡಮ್ಮ ಎಲ್ಲನ ನೀವು ಏನು ಗೊತ್ತಾ ಗ್ರೀನ್ ಇದು ಹಸಿರಿರ್ತಕ್ಕಂಥದ್ದೆಲ್ಲ ಬಿಟ್ಬಿಡಿ ಬರೀ ಪ್ಲಾಸ್ಟಿಕ್ಕು ಬಾಟಲ್ಸು ಅವನ್ನ ಕಲೆಕ್ಟ್ ಮಾಡಿ ಓಕೆನಾ ಪ್ಲಾಸ್ಟಿಕ್ ಗಿಡಗಳೆಲ್ಲ ಬೇಡ ಹಾಂ ಇಲ್ಲ ಮೇಡಮ್ ಎಲ್ಲ ನಮ್ಮ ಫ್ರೆಂಡ್ಸು ಒಂದಷ್ಟು ಕೋಆರ್ಡಿನೇಟ್ ಮಾಡಿ ಅವರೆಲ್ಲ ಅಷ್ಟು ಮೇಲೆ ಕೊಟ್ಟೋಗಿದ್ದಾರೆ ಅವಾಗಲೇ ಏ ಅವನ್ ಅಲ್ಲಿ ಯಾರು ಮಾಸ್ಟರ್ ಹೋಗ್ತಾ ಇದ್ರೆ ಯಾರಾದ್ರು ಹೌದಾ ಇವನೇ ಇದು ಹುಲ್ಲಿರಲಿ ಪರವಾಗಿಲ್ಲ ಪ್ಲಾಸ್ಟಿಕ್ ಮಾತ್ರ ಪಿಕ್ ಮಾಡಿ ಹೇ ಗಿಡ ಹೊಡಿಬೇಡ್ರ ಗಿಡ ಯಾಕೆ ಹೊಡಿತೀರಾ ಹಾಂ ಅದನ್ನು ನೆರಳು ಕೊಡುತ್ತೆ ಹಾಂ ನೋಡಿ ಈ ಕಸ ಇದೆಯಲ್ಲ ಇದನ್ನು ಬೇಕಾದ್ರೆ ರಿಮೂವ್ ಮಾಡಿ ಹಾಂ ತಗೊಳ್ಳಿ ಇದನ್ನು ಮಾಡಿ ಇದು ಯೂಸ್ ಆಗುತ್ತೆ ಇದು ಇಂಥದ್ದೆಲ್ಲ ಕೊಯ್ದು ಹೊಡೆ ಅಂದರೆ ಕವರ್ ಹಾಕೋಬಿಡಿ ಇದನ್ನು ಸೈಡ್ಗೆ ಬಿಸಾಕ್ಬಿಡಿ ಪರವಾಗಿಲ್ಲ ಆಯಿತಾ ಹೌದು ಏನಕ್ಕೆ ಹೋಗಿದ್ದವರು ನೋಡಿ ಇಲ್ಲಿ ಆ್ಯಕ್ಚುಲಿ ಬಿಫೋರ್ ಇದು ಅಲ್ಲ ಈವನ್ ಮೆಟ್ಲು ಕೂಡ ಕಾಣ್ತಾ ಇಲ್ಲ ಆ ಮಟ್ಟದಲ್ಲಿದೆ ಇವಾಗ ಒಂದಷ್ಟು ಇವೆಲ್ಲ ರಿಮೂವ್ ಮೇಡಮ್ ಇದು ನಮ್ಮ ಆವಣೆಯ ಲ್ಯಾಂಡ್ ಮಾರ್ಕು ಹೆಗ್ಗುರುತು ತೊಟ್ಟಿಲುಗುಂಡು ಅಂತ ತಗೊಳ್ಳಿ ಹಸಿರನ್ನು ಪಕ್ಕಕ್ಕೆ ಚೆಲ್ಲಿ ಪ್ಲಾಸ್ಟಿಕನ್ನು ಬಾಟಲ್ಸು ಎಲ್ಲನೂ ಕಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮೇಡಮ್ ವೇರ್ ಆರ್ ಯು ಫ್ರಮ್ ಬ್ಯಾಂಗ್ಳೂರಾ ಮೇಡಮ್ ನಾವೆಲ್ಲ ವೇರ್ ಆಲ್ ಲೋಕಲೈಟ್ಸು ಏನಪ್ಪ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪರಿಸರದ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪಾಪ ನಮ್ಮ ಮಕ್ಕಳ ಸಹಾಯದಿಂದ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಮ್ಮ ಆವಣಿ ಇತಿಹಾಸದಲ್ಲಿ ಮಾಡ್ತಾ ಇದ್ದೀವಿ. ಏನೋ ಒಂದು ಒಳ್ಳೇದು ನೋಡೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಡಿ ಮಾಡಿ ನೋಡಿ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬನ್ನಿ ಇದನ್ನೆಲ್ಲನೂ. ಹಾಂ
ಬನ್ನಿ, ಹಂಗೆ ಮೂವ್ ಆಗಿ, ಹಂಗೆ ಮೂವ್ ಆಗಿ. ಹೋಗಿ ಹೋಗಿ ಕರೆಕ್ಟ್ ಮಾಡ್ಕೊಂಡು ಹೋಗಿ, ಕಸ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗಿ. ತಗೊಳ್ಳಿ ನೋಡಿ, ಎಷ್ಟೊಂದು ನೋಡಮ್ಮ, ಕಾಣುತ್ತೆ ನೋಡಿ, ಬಾಟಲ್ಸ್ ಎಲ್ಲ ಕಾಣುತ್ತೆ ನೋಡಿ. ಬಾಟಲ್ಸ್ ರಿಮೂವ್ ಮಾಡಬೇಕು ಫಸ್ಟು ನೀವು, ಬಾಟಲ್ಸ್ ಪ್ಲಾಸ್ಟಿಕ್ ಐಟಮ್ ಎಲ್ಲ. ಹಾಂ, ಎಲ್ಲಿ ಬಮ್ಮ, ಆಯಿತಾ? ನೋಡಿ ನೋಡಿ, ಅಲ್ಲಿ ನೋಡಿ ಬಾಟಲ್ಸ್ ಎಲ್ಲ ಎಷ್ಟು ಕಾಣ್ತಾ ಇದೆ. ನಡಿ ನಡಿ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನಾವು 4 ಜನ ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕಾಮಾಗಿರೋ ಏರಿಯಾಗೆ ಬರೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿದೆ ಅವನಿ ಬೆಟ್ಟ. ಮಲ್ಟಿಪಲ್ ಟೈಮ್ಸ್ ಬಂದಿದ್ದೀವಿ. ಇವ್ರ ಹಳ್ಳಿ ಕಡೆಯವರೆಲ್ಲ ತುಂಬ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಂಟೈನ್ ಮಾಡೋಕ್ಕೆ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. Thank you so much for your efforts. This is so beautiful to see that everyone's putting some efforts and supporting to clean the area. It's lovely. ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ. It for us is a different matter. Betta first class ಇದೆ. Very peaceful. Very silent. Very peaceful. ಅದನ್ನೇ ಹೇಳಿದ್ದು, ಕ್ಲೀನ್ ಮಾಡೋ ಕೆಲಸ ಅಲ್ಲ, ನಾವು ಹಾಕಬಾರ್ದು ಬಂದವರು ಇಲ್ಲಿ. ನಾವು ಮೇಂಟೈನ್ ಮಾಡಬೇಕು ಅಂದರೆ ನಾವು ಇಲ್ಲಿ ಬರೋರೆಲ್ಲ ಚಿಪ್ಸ್ ಇದು ಪ್ಯಾಕೆಟು, ವಾಟರ್ ಬಾಟಲ್ಸ್ ಎಲ್ಲ ಬಿಸಾಕಬಾರ್ದು. ಇಟ್ ಈಸ್ ಆರ್ ಡ್ಯೂಟಿ ಆಸ್ ಸಿಟಿಸನ್ಸ್ ಆ್ಯಂಡ್ ಟೂರಿಸ್ಟ್ ಟು ಮೇಂಟೈನ್ ಇಟ್ ಆಸ್ ಇಟ್ ಇಸ್. ಥ್ಯಾಂಕ್ ಯು. ಆದ್ಮೇಲೆ ಇವತ್ತು ನಮ್ಮ ಆವಣಿ ಗ್ರಾಮದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಅನ್ಬೋದು ಈ ನಮ್ಮ ವಾಲ್ಮೀಕಿ ಪರ್ವತ ಸೀತಮ್ಮ ಕೊಂಡ ಅಂತೇನಿದೆ, ಈ ಒಂದು ಬೆಟ್ಟವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ರಾಮಲಿಂಗೇಶ್ವರ ಶಾಲೆಯಲ್ಲಿ ಓದತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಮತ್ತು ಕೆಲವೊಂದು ನಾಗರಿಕರು ಮತ್ತು ಯುವ ಮಿತ್ರರ ಒಂದು ಆಶಯದೊಂದಿಗೆ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹರಿ ಆಗಿರ್ಬೋದು, ಜೊತೆಗೆ ನಮ್ಮ ಜೈ ಚಂದ್ರು ಆಗಿರ್ಬೋದು, ಹಾಗೆಯೇ ಚಂದ್ರಶೇಖರ್, ಮುರಳಿ, ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿತಿ. ಆವಣೆಯ ಈ ಬೆಟ್ಟವನ್ನು ಶುದ್ಧೀಕರಣ ಕಾರ್ಯಕ್ರಮಕ್ಕೆ ನಾವು ಮುನ್ನಡೆನ ಬರಿತಾ ಇದ್ದೀವಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಭವಿಷ್ಯದಲ್ಲಿ ತಪ್ಪಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮತ್ತು ನಮ್ಮ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ, ನಮ್ಮದಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಈ ಪ್ರಯತ್ನಕ್ಕೆ ಈಗ ಒಂದಷ್ಟು ಸ್ಪಂದನೆ ಕಡಿಮೆ ಇದ್ದರೂ ಕೂಡ ಭಾಳ ಉತ್ಸಾಹದಿಂದ ಕೆಲವೊಂದು ಜನ ನಮಗೆ ಸಹಕಾರನ ಕೊಡ್ತಾ ಇದ್ದಾರೆ ಮತ್ತು ಕೆಲವೊಂದು ಹಿರಿಯರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಬರ್ತಕ್ಕಂಥ ಭವಿಷ್ಯದ ದಿನಗಳಲ್ಲಿ ನಿಮ್ಮೊಂದಿಗೆ ನಾವು ಸಹಕಾರವನ್ನು ಕೊಡ್ತೀವಿ. ನಮ್ಮ ಆವಣಿಗೆ ಅಭಿವೃದ್ಧಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕೋಆರ್ಡಿನೇಷನನ್ನು ಮಾಡ್ತಿರೋದ್ರಿಂದ
ಈ ಕಾರ್ಯಕ್ರಮ ನಾಳೆ ನಮ್ಮ ಹಲವರಿಗೆ ಇದು ಪಾಠವಾಗಬೇಕು ಮತ್ತು ಜಾಗೃತಿಯನ್ನು ಮೂಡಿಸೋ ಕೆಲಸ ಆಗಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈ ಪರಿಸರ ಕಾಳಜಿ ಇರ್ತಕ್ಕಂಥ ಎಲ್ಲ ಪರಿಸರ ಪ್ರೇಮಿಗಳು ಸಹ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಮತ್ತು ಒಂದು ಒಳ್ಳೆಯ ಪ್ರಶಂಸನೆ ಸಹ ಸಿಗ್ತಾ ಇದೆ. ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ನಾವು ಸಹ ಸಹಕಾರ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಆವಣಿ ಶಾಲೆಯ ಮಕ್ಕಳು ಮತ್ತು ಅಧ್ಯಾಪಕರು, ಕಾಲೇಜಿನ ಒಂದು ಸಿಬ್ಬಂದಿ ವರ್ಗನೂ ಸಹ ಒಂದಷ್ಟು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಕೆಲಸದಿಂದ ನಮಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆತ್ಮತೃಪ್ತಿನೇ ನಮಗೆ ನಮ್ಮ ಗ್ರಾಮ ನಮ್ಮ ಕಡೆಯಿಂದ ಸೇವೆ ಅಂತಕ್ಕಂಥ ಒಂದು ಆತ್ಮತೃಪ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಕ್ಕಳು ಅಷ್ಟೇ ಕಷ್ಟಪಟ್ಟು ಯಾರೂ ಬಂದಿಲ್ಲ, ಇಷ್ಟಪಟ್ಟು ಈ ಒಂದು ಪುಣ್ಯ ಕೆಲಸಕ್ಕೆ ಮುಂದಾಗಿದ್ದಾರೆ. ಮುಂದೆ ಸಹ ನಾವು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಚಂದ್ರ ಎರಡು ಮಾತಾಡೋಣ. ಹಾಂ ಸರ್, ಈಗ ಒಟ್ಟು ಒಂದು 70-80 ಜನ ಮಕ್ಕಳಿದ್ದಾರೆ. ಸಂಡೇ ಇರೋದ್ರಿಂದ ಬೇರೆ ನಮ್ಮ ಯುವ ಮಿತ್ರರು ಒಂದಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಮೊದಲನೇದಾಗಿ ಒಂದಷ್ಟು ನಮಗೆ ಪೂರಕವಾಗಿ ನಮ್ಮೊಟ್ಟಿಗೆ ಇದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಹಾಂ, ಮೆಸೇಜ್ ಏನಿಲ್ಲ. ಈಗ ನಮ್ಮ ಪರಿಸರ ಉಳಿಬೇಕು ಅಂದಾಗ ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕು. ನಮ್ಮ ಯುವ ಪೀಳಿಗೆ ಇದರಿಂದ ಜಾಗೃತರಾಗಬೇಕು ಅಂತಕ್ಕಂಥದ್ದು. ಅದರಲ್ಲೂ ನಮ್ಮ ಸ್ವಾರ್ಥ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆವಣಿ ಅಂತಕ್ಕಂಥದ್ದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಪ್ರವಾಸಿ ತಾಣ. ಇಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇದೆ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ನಮ್ಮ ಊರು ತುಂಬ ನಲುಗು ಹೋಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆದರೂ ಸಹ ನಾವು ಸೇವಾ ಮನೋಭಾವ ಇರ್ತಕ್ಕಂಥ ಕೆಲವೊಂದು ಒಳ್ಳೆಯ ಮನಸ್ಸುಗಳೊಂದಿಗೆ ಈ ಒಂದು ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇಲ್ಲ, ಗ್ರಾಮ ಪಂಚಾಯತಿ ಕಡೆಯಿಂದ ಆ ಥರ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಇಲ್ಲ. ನಾವು ಸ್ಥಳೀಯರು ನಮ್ಮ ಗ್ರಾಮದ ಮೇಲೆ ಅಭಿಮಾನದಿಂದ ನಾವು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದೀವಿ. ಸರ್, ಯಾತ್ರಿ ನಿವಾಸ ಅದು ಹೆಸರು ಮಾತ್ರ, ಅದು ಯಾತ್ರಿ ನಿವಾಸ ಕಟ್ಟಡ ಇದೆ. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಏನೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗ ಅಂತೂ ಅದ್ರ ಮುಂದೆ ನೋಡಿ ಕಾಡ್ ಥರ ಕಸ ತುಂಬ ಬೆಳೆದೋಗಿದೆ. ಇಲ್ಲಿ ಯಾರೂ ಅಷ್ಟೇ ನಮಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಇಲ್ಲ. ಮತ್ತು ರಾಮಲಿಂಗೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಇಲ್ಲ. ಭಾಳಷ್ಟು ಅವ್ಯವಸ್ಥೆಗಳ ಗೂಡಾಗಿದೆ ನಮ್ಮ ಊರು. ಜಾತ್ರೆಗೆ ಬಂದು ಆ ಒಂದು ಮೀಟಿಂಗಲ್ಲಿ ಎಲ್ಲರ ಮುಂದೆ ಒಂದಷ್ಟು ಸ್ಕೋಪ್ ಕೊಟ್ಟು ಅವ್ರೇನಪ್ಪ ಅಂದರೆ ಮಾಧ್ಯಮಗಳ ಮುಂದೆ ಮಿಂಚಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಳ್ಳೆಯ ಅವ್ರಿಗೆ ಮನಸ್ಸು ಅದನ್ನು ಹೇಳ್ತಾರಲ್ಲ, ಒಳ್ಳೆಯ ಮನಸ್ಸಿಂದ ಬಂದು ಯಾರೂ ಸಹ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿ ಇರ್ತಕ್ಕಂಥ ಮೂಲಾಶ್ರಮ ಇರ್ತಕ್ಕಂಥ ಒಂದು ಸ್ಥಳ. ಎಲ್ಲ ರಾಮಾಯಣದ ಬಗ್ಗೆ ಇರ್ತಕ್ಕಂಥ ಐತಿಹಾಸಿಕ ಕುರುಹುಗಳನ್ನು ಹೊಂದಿರತಕ್ಕಂಥದ್ದು. ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕಾಣ್ಬೋದು. ಈ ಬೆಟ್ಟದ ಮೇಲ್ಭಾಗದಲ್ಲಿ 14 ಇದು ಸೆಂಟರ್ಸ್ ಇದ್ದಾವೆ ನೋಡಲಿಕ್ಕೆ ಬರ್ತಕ್ಕಂಥದ್ದು. ನೋಡಿ, ತಾವು ಕಾಣ್ತಾ ಇದ್ದಾರೆ, ಇವತ್ತು ಸಂಡೇ ಇದೆ, ಭಾಳಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಅವ್ರಿಗೆ ಒಂದು ನೀರಿನ ವ್ಯವಸ್ಥೆ ಅಂತಕ್ಕಂಥದ್ದು ನೋಡಿ. ಆ ಕಾಲದಲ್ಲಿ ಪಾಪ ಟಿ ಚೆನ್ನಯ್ಯ ಅವರು ವಿದ್ಯುತ್ ಕೊಟ್ಟಿದ್ದಾರೆ, ಮತ್ತು ಇನ್ನೊಬ್ಬರು ಚೆನ್ನಯ್ಯ ಅವರು ನೀರು ಕೊಟ್ಟಿದ್ದು, ಮತ್ತು ಎಂ ಕೃಷ್ಣಪ್ಪ ಅಂತ ಮಾಜಿ ಸಚಿವರು ಅವರು ಮೆಟ್ಲಾಕ್ ಕೊಟ್ಟಿದ್ದಾರೆ, ಮತ್ತು ಮಾನ್ಯ ಯಾರು ಕೊತ್ತೂರು ಮಂಜುನಾಥ್ರವರು ಮಾಜಿ ನಮ್ಮ ಮುಳಬಾಲ್ ಈಗ ಹಾಲಿ ಕೋಲಾರ ಶಾಸಕರು ನೀರಿನ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದರೆ ಒಂದಂತೂ ಸತ್ಯ, ನೀರನ್ನು ಇದುವರೆಗೂ ಯಾರೂ ಸಹ ಬಳಕೆ ಮಾಡ್ಕೊಳ್ಳೋಕ್ಕೆ ಉಪಯೋಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಿಸ್ಟನ್ನು ಸ್ಟಾರ್ಟಿಂಗ್ ಇತ್ತು, ಅದು ಹಾಳಾಗಿದೆ. ಎಲ್ಲಾದರೂ ಒಂದು ಕಡೆ ಒಬ್ಬ ಪ್ರವಾಸಿಗ ಬಂದು ಅಲ್ಲಿ ಕೈಯಲ್ಲಿ ಒಂದು ಬೊಗಸೆ ತಗೊಂಡು ನೀರು ಕುಡಿದಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿಲ್ಲ. ನೀರು ಅಷ್ಟೇ, ಆ ರೀತಿ ಇದೆ ಸರ್. ಹೆಸರಿಗೆ ನೀರು ಅಷ್ಟೇ, ಆಯಿತಾ. ಹಾಗಾಗಿ ಭಾಳಷ್ಟು ನ್ಯೂನತೆಗಳು ಕಾಣ್ತಾ ಇದ್ದೀವಿ. ಇಲ್ಲಿ ಯಾರೂ ಸಹ ಸ್ಪಂದನೆ ಅಂತಕ್ಕಂಥದ್ದು ಕಡಿಮೆನೆ. ಒಂದು ಪವಿತ್ರ ಸ್ಥಳ, ಒಂದು ಮೊದಲನೇ ಸ್ಥಾನ ಬಂದ್ಬಿಟ್ಟು ಆವಣಿ ಬೆಟ್ಟನೇ. ಹೌದೌದು. ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಆವಣಿ ಬೆಟ್ಟ ಅಂದ್ರೆ ಮೊದಲನೇ ಸ್ಥಾನ ಸರ್. ನಾವು ಗರ್ವದಿಂದ ಆ ಮಾತನ್ನು ಒಪ್ಕೊಳ್ಳೇಬೇಕು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಅವಿಭಜಿತ ನಮ್ಮ ಕೋಲಾರ ಜಿಲ್ಲೆ ನಂದಿ ಗಿರಿಧಾಮ ಬಿಟ್ಟರೆ ಏನಾದರೂ ಒಂದು ಬೆಟ್ಟದಲ್ಲಿ ಒಂದು ಗಿರಿಧಾಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಓನ್ಲಿ ಅದು ಆವಣಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಆದರೆ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಇದುವರೆಗೂ ಇಲ್ಲ. ಇಚ್ಛಾಶಕ್ತಿ ಕೊರತೆಗಳು ಜಾಸ್ತಿ ಆ ಥರ
ವಾಯ್ಸ್ ಆಫ್ ಆವಣಿ ಅನ್ನುವಂತಹ ಒಂದು ವಾಟ್ಸಪ್ ಗ್ರೂಪ್ನ ಮುಖಾಂತರ ಪ್ರಚಾರ ಕಂಡುಕೊಂಡಂತಹ ಆವಣಿ ಬೆಟ್ಟದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಯುವ ಮಿತ್ರರಿಗೂ ಸಹ ಆತ್ಮೀಯವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನಮ್ಗೆ ಕಂಡು ಬರೋದು ಏನು ಅಂತಂದರೆ ಇಚ್ಛಾಶಕ್ತಿಯ ಕೊರತೆ. ಊರಲ್ಲಿ ಎಲ್ಲರೂ ಸಹ ನಾಯಕರಿದ್ದಾರೆ. ಎಲ್ಲ ಕಡೆ ದೊಡ್ಡ ದೊಡ್ಡ ಲಿಂಕ್ಗಳನ್ನು ಇಟ್ಕೊಂಡಿರುವಂತಹ ತುಂಬ ದೊಡ್ಡ ಮನುಷ್ಯರ ಜೊತೆ ಸಂಬಂಧಗಳನ್ನು ಏರ್ಪಡಿಸ್ಕೊಂಡಿರುವಂತಹ ನಾಯಕರು ಎಲ್ಲರೂ ಸಹ ಈ ಊರಲ್ಲಿದ್ದಾರೆ. ಆದರೆ ಇಚ್ಛಾಶಕ್ತಿಯ ಕೊರತೆಯಿಂದ ಅವ್ರು ಯಾರೂ ಸಹ ಈ ನಮ್ಮ ಹಳ್ಳಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಪ್ರವೃತ್ತ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಈ ಸಣ್ಣ ಕಾರ್ಯ ಅವ್ರಿಗೊಂದು ಪ್ರೇರಣೆ ಆಗಲಿ, ಅವ್ರಿಗೊಂದು ದಾರಿದೀಪ ಆಗಲಿ, ಅವ್ರು ಇದರಿಂದ ಸ್ವಲ್ಪ ಆದರೂ ಕಲ್ತ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಲಿ ಅನ್ನೋದು ನಮ್ಮ ಆಶಯ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟಿಗೆ ವಿಸ್ತಾರಗೊಳ್ತಾ ನಮ್ಮ ಹಳ್ಳಿ, ನಮ್ಮ ಬೆಟ್ಟ, ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಆಗಲಿ, ನಮ್ಮೆಲ್ಲ ಹಳ್ಳಿ ಜನರು ಸಹ ಇದ್ರ ಜೊತೆ ಕೈ ಜೋಡಿಸ್ಲಿ ಅನ್ನೋದು ನಮ್ಮ ಆಶಯ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳಲ್ಲಿ ಇವತ್ತು ಭಾನುವಾರ ಆಗಿದ್ರು ಸಹ ಮಕ್ಕಳು ಅತ್ಯಂತ ಉತ್ಸಾಹದಿಂದ ತುಂಬ ದೂರದಿಂದ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಸಹ ನಮ್ಮ ಮಿತ್ರ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತಂದರೆ ತುಂಬ ದೂರದಿಂದ ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಬೇಕಾದಂತಹ ತಿಂಡಿ, ತೀರ್ಥ ಮತ್ತು ವಾಟರ್ ಬಾಟ್ಲ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಇವತ್ತು ನಮ್ಮ ಮಿತ್ರರ ವತಿಯಿಂದ ಮುರಳಿ ಮತ್ತು ಜೈ ನಮ್ಮ ಚಂದ್ರಶೇಖರ್ ಸರ್ ಅವ್ರ ಕಡೆಯಿಂದನೂ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಶಶಿ ಅಂತಕ್ಕಂಥವ್ರು ಪಾಪ ಸಿಹಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಸನ್ನ ಅಂತಕ್ಕಂಥವ್ರು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಸಹ ಪ್ರೋತ್ಸಾಹದಾಯಕವಾಗಿ ಎಲ್ಲರೂ ಅವರಾದ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಹುಮ್ಮಸ್ಸಿನಿಂದ, ನಾನು ಅದನ್ನೇ ಮೊದಲೇ ಹೇಳ್ದಲ್ಲ, ದಯವಿಟ್ಟು ಮಕ್ಕಳೇ ಇಷ್ಟಪಟ್ಟು ಕೆಲಸ ಮಾಡಿ. ಇದು ನೀವು ಮಾಡ್ತಕ್ಕಂಥ ಸೇವೆ ಸ್ಮರಣೀಯವಾಗಿರ್ತದೆ. ನೀವು ಕಷ್ಟಪಟ್ಟಂತೂ ಕೆಲಸ ಮಾಡಬೇಡಿ. ನಾವು ನಿಮ್ಮೊಟ್ಟಿಗಿದ್ದೀವಿ, ನಾವಿದ್ದೀವಿ. ನೀವು ಸಹ ನಮ್ಮೊಂದಿಗೆ ಮಾಡಿ ಈ ಪುಣ್ಯ ಕೆಲಸಕ್ಕೆ, ಸತ್ಕಾರ್ಯಕ್ಕೆ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಕೇಳಿದ್ದೀವಿ. ಖುಷಿಯಿಂದ ಮಾಡ್ತಾರೆ. ದಯವಿಟ್ಟು ಈ ಮೂಲಕ ಇನ್ನೊಂದು ಬಾರಿ ಈ ಬೆಟ್ಟಕ್ಕೆ ಬರುವಂತಹ ಎಲ್ಲ ಪ್ರವಾಸಿಗರಲ್ಲಿ ತಮ್ಮ ಮುಖಾಂತರ, ತಮ್ಮ ವಾಹಿನಿಯ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಪವಿತ್ರವಾದಂತಹ ಬೆಟ್ಟವನ್ನು ಕಲುಷಿತ ಮಾಡಬೇಡಿ. ನೀವು ತಗೊಂಬರುವಂತಹ ಪ್ಲಾಸ್ಟಿಕ್ ರ್ಯಾಪರು, ಪ್ಲಾಸ್ಟಿಕ್ ಪೇಪರ್ ಏನಾದರೂ ಇದ್ದರೆ ಬಳಸಿ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ಬೆಟ್ಟದ ಕೆಳಗಡೆ ಇರುವಂತಹ ಕಸದ ಬುಟ್ಟಿಯಲ್ಲಿ ಹಾಕ್ಬಿಟ್ರೆ ಈ ಬೆಟ್ಟದ ಸ್ವಚ್ಛತೆಗೆ ತಮ್ಮ ಸಹಾಯ ಸಹ ಇದರಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ನಮ್ಮ ಉದ್ಯಮಿಗಳಾಗಿರ್ತಕ್ಕಂಥ ಕಾಂತರಾಜ್ ಸರ್ ಪಂಚಲಿಂಗಗಳನ್ನ ನಿರ್ಮಾಣ ಮಾಡಿದ್ರಲ್ವಾ, ನಿಜವಾಗಲೂ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳು ಭಾಳಷ್ಟು ನಮಗೆ ಸ್ಫೂರ್ತಿದಾಯಕ ಅಂತಕ್ಕಂಥದ್ದು. ಅವರು ಹೇಳಿದ್ದಾರೆ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ, ಸದಾಕಾಲ ನಾನು ಆವಣಿಯ ಸೇವೆಗೆ ಮುಂದಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ಕಡೆಯಿಂದ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಹಕಾರ ಸಿಗುತ್ತೆ ಅಂತಕ್ಕಂಥದ್ದು ನಮಗೆ ಭರವಸೆ. ಸರ್, ಸಚಿವರಿಗೆ ಅಂತ ಹೇಳಿದ್ರೆ ಅದು ಸರ್ಕಾರಿ ಹಂತದಲ್ಲಿ, ಯಾಕೆಂದ್ರೆ ಡೆವಲಪ್ ಮಾಡಬೇಕಾಗಿರೋದು ಅವ್ರದ್ದು ಕರ್ತವ್ಯನೂ ಇದೆ. ಅದಕ್ಕೆ ಅರ್ಹವಾಗಿರ್ತಕ್ಕಂಥ ಸ್ಥಳನೂ ನಮ್ಮ ಆವಣಿ. ಈ ಆವಣಿ ಅಂತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಇದನ್ನು ಅಭಿವೃದ್ಧಿ ಮಾಡಿದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತೆ ಮತ್ತು ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೂ ಸಹ ಅದು ಪೂರಕವಾಗುತ್ತೆ. ಮಾನ್ಯ ಪ್ರವಾಸೋದ್ಯಮ ಸಚಿವರು ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಮೂಲಭೂತ ಸೌಕರ್ಯಗಳು ಸಹ ಮೆಟ್ಲಾಗಿರ್ಬೋದು, ಬೆಟ್ಟದ ಮೇಲಕ್ಕಿರುವಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಆಗಿರ್ಬೋದು, ಯಾವುದೂ ಸಹ ಮೂಲ ಸೌಕರ್ಯಗಳು ಕೊರತೆ ಜಾಸ್ತಿ ಇದೆ. ಆದ್ದರಿಂದ ಪ್ರವಾಸೋದ್ಯಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಂತೀವಿ ಈ ಮುಖಾಂತರ. ಇದೇ ಊರಿನವರು, ನಮ್ಮ ರೆಡ್ಡಿ ಮಾಸ್ಟರ್ ಮಗ, ಆಯ್ತಾ, ಅವರೂ ಸಹ ಇವತ್ತು ಈ ಒಂದು ಪುಣ್ಯ ಕೆಲಸಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಮಾತಾಡಬೇಕು ಅಂತ ಕೊಡ್ತಾ ಇದ್ದೀನಿ. ಓಕೆ ಸರ್, ಬನ್ನಿ ಸರ್. ನೀವು ವರ್ಷಗಳ ಇತಿಹಾಸ ಇದೆ, 1000 ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇದೆ. ಇದು ಹಲವು ರಾಜವಂಶದ ಒಂದು ರಾಜಧಾನಿಯಾಗಿ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ. ಅತ್ಯಂತ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ. ಸೊ ಈ ಸ್ಥಳದಲ್ಲಿ ಇದನ್ನ ಒಂದು ಪ್ರವಾಸಿ ಸ್ಥಳವಾಗಿ ಸರ್ಕಾರ ಅಭಿವೃದ್ಧಿಪಡಿಸಿದಲ್ಲಿ ಒಂದು ಒಳ್ಳೆಯ, ಈ ಗ್ರಾಮಕ್ಕೆ ಒಳ್ಳೆಯ ಆದಾಯ ಆಗುತ್ತೆ. ಹಾಗೆ ಈ ಗ್ರಾಮದ ಒಂದು ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದರೆ, ಸೊ ನಮ್ಮ ಮನೆ ನಾವು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ತೇವೆ, ಸೊ ಹಾಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ, ನಾವು ವಾಸಿಸ್ತಕ್ಕಂಥ ಒಂದು ಗ್ರಾಮ, ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ಪರಿಕಲ್ಪನೆಯಿಂದ ಸೊ ಇವತ್ತು ಈ ಕಾರ್ಯಕ್ರಮವನ್ನು ಮುರಳಿ ಅವರು, ಆನಂದ್ ಅವರು ಮತ್ತು ಚಂದ್ರಶೇಖರ್ ಅವರು, ಹರೀಶ್, ಸೊ ಈ ಥರ ನಾವು ಹಲವು ಮಿತ್ರರು, ರಾಮಕೃಷ್ಣ,
ಸೊ ಇಷ್ಟು ಜನ ಸೇರಿಕೊಂಡು ಸೊ ಮಕ್ಕಳ ಒಂದು ಸಹಾಯದೊಂದಿಗೆ ಸೊ ಶಾಲೆಯ ಮಕ್ಕಳ ಒಂದು ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಇವತ್ತು ಸಣ್ಣ ಮಟ್ಟದಲ್ಲಿ ಆರಂಭ ಆಗಿದೆ. ಮುಂದಿನ ದಿವಸದಲ್ಲಿ ಸೊ ನಾವೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀವಿ ದೊಡ್ಡ ಮಟ್ಟದಲ್ಲಿ. ಸೊ ನಮ್ಮ ಗ್ರಾಮವೇ ಅಲ್ಲ, ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಗಳನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡು ಒಂದು ಸ್ವಚ್ಛತಾ ಅಭಿಯಾನ ನಮಗೆ ಸಂದೇಶ ಏನು ಪ್ರಧಾನಮಂತ್ರಿಗಳಿಂದ ಸಿಕ್ಕಿದೆ ಅದನ್ನು ಕೆಳಮಟ್ಟದಿಂದ ಮಾಡ್ತಾ ಹೋಗೋಣ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ಇದೆಲ್ಲದಕ್ಕೂ ಮುಖ್ಯವಾಗಿ ಫ್ರೆಂಡ್ಸ್, ಇಲ್ಲಿನ ಫ್ರೆಂಡ್ಸನ್ನೇ. ಸೊ ಇವರೇ ಎಲ್ಲ ಈ ಕೆಲಸಗಳನ್ನ ಮಾಡ್ತಾ ಇರೋದು. ಸೊ ನಾವು ಜಸ್ಟ್ ಸ್ವಚ್ಛತೆ ಅನ್ನೋದು ಬರೀ ಇಲ್ಲಿರ್ತಕ್ಕಂಥ ಕಸ ಕಡ್ಡಿ ಅದನ್ನು ತೆಗೆದುಹಾಕೋದೇ ಅಲ್ಲ. ಈ ಪ್ಲಾಸ್ಟಿಕ್ನಿಂದ ಏನೇನು ನಮಗೆ ಅದರಿಂದ ಅನಾನುಕೂಲಗಳು ಏನಾಗುತ್ತೆ, ಮಣ್ಣಿನ ಒಂದು ಮಾಲಿನ್ಯ ಯಾವ ರೀತಿ ಅದು ಮಾಡುತ್ತೆ, ಮುಂದಿನ ಪೀಳಿಗೆಗಳಿಗೆ ಅದು ಯಾವ ರೀತಿ ನಷ್ಟವನ್ನುಂಟು ಮಾಡುತ್ತೆ ಅನ್ನೋ ಒಂದು ಅರಿವು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಇದನ್ನ ಮೊದಲು ನಾವು ಮೂಡಿಸ್ಬೇಕು. ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಇದೆ, ಆದರೆ ಬೇರೆ ರೀತಿಯ ಸ್ವಚ್ಛತಾ ಪ್ರಜ್ಞೆ ನಮ್ಮಲ್ಲಿ ತುಂಬ ಕಡಿಮೆ ಇದೆ. ಸೊ ಸ್ವಲ್ಪ ನಾವು ಇದನ್ನು ಬೆಳೆಸ್ಕೋಬೇಕಾಗತ್ತೆ. ಸೊ ನಾವಿರ್ತಕ್ಕಂಥ ಒಂದು ಸ್ಥಳ, ನಾವಿರ್ತಕ್ಕಂಥ ಪ್ರದೇಶಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಪ್ರಜ್ಞೆಯನ್ನೆಲ್ಲರೂ ಬೆಳೆಸ್ಕೊಂಡಲ್ಲಿ ಸೊ ನಮ್ಮ ಇಡೀ ಭಾರತವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಆನಂದ್ ಸರ್ ಪಾಪ ಸುಮಾರು ವರ್ಷಗಳಿಂದ ಹೌದು ಅದೇ ಜನ ಏನೋ ಅವನಿಗೆ ಬೆಟ್ಟ ಕ್ಲೀನ್ ಮಾಡ್ಬೇಕು, ಅವನಿಗೆ ಇಟ್ಬೇಕು, ಹೌದು ಎಲ್ಲಿ ಸರಿ ಇಲ್ಲ. ಹೌದು ಇನ್ನೊಂದೇನಂದ್ರೆ ಹಾಸ್ಪಿಟಲ್ ಇದ್ದ ಕೂಡ ಹೌದು ಹೌದು ಮನಸ್ಸಲ್ಲಿ ಇಲ್ಲಿ ಹೌದು ಅವ್ರಿಗೆ ಊರಿನ ಬಗ್ಗೆ ತುಂಬಾನೇ ಕಾಳಜಿ ಇದೆ. ಅವ್ರಿಗಿರೋ ಅವನಿಗೆ ಬಂದಿದ್ದೀವಿ ಅಂದ್ರೆ ಆನಂದ್ ಮೇಸ್ಟ್ ಇದೆ ಅದೊಂದು ಪ್ರೋಗ್ರಾಮ್. ಹೌದು, ನಾವೆಲ್ಲ ಈಗ ನಾವು ಬೆಂಗಳೂರಿಂದ ಆವಣಿಗೆ ಬರಬೇಕು ಅಂದರೆ ಆನಂದ್ ಒಬ್ಬರಿಂದನೇ. ಯಾಕಂದರೆ ಅವರ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಿ ನಂತರ ಮುರಳಿ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು, ಇವರೇ ನಮ್ಮ ಪ್ರೊಡ್ಯೂಸರ್. ಇವರು ಹಲವಾರು ಕಾರ್ಯಕ್ರಮಗಳ ಒಂದು ನಿರ್ಮಾಪಕರು. ಸೊ ಹಾಗೆ ನಮ್ಮ ಸಂಯೋಜಕರು ಇಲ್ಲಿ ಚಂದ್ರಶೇಖರ್ ಅವರು ಇದ್ದಾರೆ. ಸೊ ಅವರು ಚೀಫ್ ಇಂಜಿನಿಯರ್, ಅವರು ಎಲ್ಲ ಯೋಜನೆಗಳು ಹಾಕ್ತಾರೆ. ಹಾಗೆ ಎಲ್ಲ ಸಂಘಟನೆ ಮಾಡ್ತಕ್ಕಂಥದ್ದು, ಸಂಚಾಲನೆ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಆನಂದ್ ಅವರು ಇದ್ದಾರೆ. ಸೊ ನಾವು ಇವ್ರು ಕರೆದಾಗ ನಾನು ಹರೀಶ್ ನಾವೆಲ್ಲ ಕೊಡಿ ಬರ್ತಿರ್ತೀವಿ, ಬಂದು ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ತಿರ್ತೀವಿ. ಬಟ್ ಇವ್ರುಗಳಿಂದನೇ ಊರು ಒಂದು ಮಟ್ಟಕ್ಕಿದೆ. ಬಟ್ ನಾವೆಲ್ಲ ಇಷ್ಟೆಲ್ಲ ದೂರದಿಂದ ಬಂದು ಸೊ ನಾವು ಮಾಡ್ತಿದ್ದೀವಿ. ಬಟ್ ಇಲ್ಲಿರ್ತಕ್ಕಂಥ ಒಂದು ಪಂಚಾಯತ್ ಮೆಂಬರ್ಸ್ಗೆ ಒಂದು ಕನಿಷ್ಠ ಪ್ರಜ್ಞೆನೂ ಇಲ್ಲ. ಇವತ್ತು ಮುರಳಿ ಆಗಲಿ ಸುಮಾರು ಜನ ಓಕೆ ಕರೆ ಕೊಟ್ಟಿದ್ದಾರೆ. ಅದು ಒಬ್ಬರು ಬಂದಿದ್ದಾರೆ, ಮಾಜಿ ಮೆಂಬರ್. ಓಕೆ, ಸೊ ಹೀಗೆ ಅವರು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಬರೀ ಓಟ್ ಕೇಳಕ್ಕೆ ಅಷ್ಟೇ ಅಲ್ಲ, ಇಂಥ ಕೆಲಸಗಳು ಬರಬೇಕು. ಇಂಥ ಕೆಲಸಕ್ಕೆ ಬಂದಾಗ ಆವಾಗ ಪ್ರಜೆಗಳಿಗೂ ಸೊ ಇಂಥವ್ರಿಗೆ ಸೇವೆ, ಜನಾರ್ದನ್ ಸೇವೆ, ನಿಜವಾದ ಜನರ ಸೇವೆ, ಜನರ ಸೇವೆ ಅದು ಮಾಡಬೇಕು ಅಂತ ನಮ್ಮ ಉದ್ದೇಶ. ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು ಬೇಕಾಗಿಲ್ಲ. ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವಾಗ ಜನನೇ ಓಟ್ ಹಾಕ್ತಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ನಿಮ್ಮ ಕನಸೇನು ಅವನಿಗೆ? ಕನಸು ತುಂಬ ಇದೆ ಸರ್. ಈಗ ಏನು ಗೊತ್ತಾ, ಈಗ ನಮ್ಮ ಉದ್ದೇಶ ಒಂದೇ. ಆವಣಿ ಅಂತಕ್ಕಂಥದ್ದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ. ಅದರ ಪವಿತ್ರತೆಯನ್ನು ನಾವು ಎಲ್ಲನೂ ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಣೆ ಮಾಡಿಕೊಂಡು ನೋಡಿ ಭಾಳಷ್ಟು ಆದಾಯ ಬರುತ್ತೆ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಮ್ಮೂರು ತುಂಬ ಹಿಂದೆ ಬಿದ್ದಿದೆ. ಹಾಗಾಗಿ ತಮಗೆಲ್ಲ ಗೊತ್ತೇ ಇದೆ, ಈ ಆವಣಿ ಜಾತ್ರೆ ಅಂತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಲದಲ್ಲಿ 5ನೇ ದೊಡ್ಡ ಜಾತ್ರೆ ಆಗಿತ್ತು. ಆದರೆ ಬರ್ತಾ ಸಂತೆ ರೂಪ ಪಡ್ಕೊಂಡಿತ್ತು. ಮತ್ತು ಕೆಲವೊಂದು ಜನರ ಒಂದು ಪರಿಶ್ರಮದಿಂದ ಮತ್ತೆ ಒಂದಷ್ಟು ಉನ್ನತೀಕರಣ ಆಗ್ತಾಯಿದೆ. ಆದರೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಜನಗಳ ಸ್ಪಂದನೆ ಕಡಿಮೆ, ಬೇರೆಯವ್ರಿಗಿರ್ತಕ್ಕಂಥ ಆಸಕ್ತಿ ನಮ್ಮ ಸ್ಥಳೀಯರಿಗಿಲ್ಲ ಅಂತಕ್ಕಂಥ ನಮ್ಮ ನೋವಿದೆ. ಹಾಗಾಗಿ ನಮ್ಮ ಈ ಒಂದು ವಿನೂತನವಾಗಿರ್ತಕ್ಕಂಥ ಪ್ರಯತ್ನ ಖಂಡಿತವಾಗ್ಲೂ ಆಗತ್ತೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಮುಂದೆ ಇದರಿಂದ ಬೇರೆಯವ್ರಿಗೂ ಸಹ ಪ್ರೇರಣೆ ಸಿಕ್ಕಿ ಅವರು ಸಹ ಸಹಕಾರ ಕೊಟ್ಟಲ್ಲಿ ನಮ್ಮ ಆವಣಿ ಅಂತಕ್ಕಂಥದ್ದು ಇನ್ನಷ್ಟು ಉನ್ನತಿ ಪಡೆಯುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.